ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ಮಾತಾಡ್ತೀನಿ, ಲಕ್ಕಿ ಕುರಿ ಫಾರಂ ಸೋಲಾಪುರದಿಂದ. ಇವತ್ತು ಒಂದು ಪಾರ್ಟಿ ಮುದೋಳಿಂದ ಬಂದಿದ್ದು. ಅವ್ರು ಬುಕಿಂಗ್ ಮಾಡಿದ್ದು ಮೊದಲೇ ಸ್ಟಾರ್ಟಿಂಗ್ಗೆ 5 ಲಕ್ಷ ಹಾಕಿದ್ದು. ಅವರು ಇವತ್ತು ಬಂದಿದ್ದು 10 ದಿನ ಟೈಮ್ ಕೊಟ್ಟಿದ್ದು. ನಾ 200 ಆಡು ಇರ್ತೀನಿ, ಅವರು 150 ಈ ಥರ ಅದು ಚಾಯ್ಸ್ ಮಾಡಿದ್ದು. ಬನ್ನಿ ಅವ್ರಿಗೆ ಪರಿಚಯ ಕೊಡ್ತೀನಿ. ನಮಸ್ಕಾರ ಸರ್, ನಿಮ್ಮ ಹೆಸರು ಏನಾದ್ರಿ? ಯಾವ ಊರಿಂದ ಬಂದಿದ್ದು? ಹಲಗಲಿಯಿಂದ ಬಂದಿದ್ದು. 150 ಅದು ಹಾಡು ಬುಕ್ ಮಾಡಿದ್ದು. ಅದು ಅಮೌಂಟ್ ಎಷ್ಟು ಆಗ್ಯಾರಂತ? ಅಮೌಂಟ್ ಎಷ್ಟು ಆಗಿದೆ ಸರ್? ನನಗೆ ಅಮೌಂಟ್ ರೀ 5 ಲಕ್ಷ ಆಗೈತ್ರಿ. 5 ಲಕ್ಷ ಅಮೌಂಟ್ ಹಾಕಿದ್ದು. ಈ ಥರ ಅವ್ರು ಅಮೌಂಟ್ ಹಾಕಿ ಆದ್ಮೇಲೆ 10 ದಿನ ಟೈಮ್ ಕೊಟ್ಟಿದ್ದು. ಅದಕ್ಕೆ ಆದ್ಮೇಲೆ ಬಂದಿದ್ದು. ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲರೂ ಫ್ರೀ ಕೊಟ್ಟಿನಿ, ನಿಮ್ಮ ಮನೆ ತನ ಫ್ರೀ ಕೊಟ್ಟಿನಿ ನಾ. ಟ್ರಾನ್ಸ್ಪೋರ್ಟೇಷನ್ ಈ ಥರ ಹಿಡ್ದು ಎಲ್ಲ ಜವಾಬ್ದಾರಿ ನಮ್ದೆ. 500 ಸಲುವಾಗಿ ಒಂದು ಪಾರ್ಟಿ ಬಂದಿದ್ದು ನಮ್ಮಲ್ಲಿ ಮುದೋಳಿಂದ. ಅವ್ರಿಗೆ 500 ಪೀಸ್ ಉಸ್ಮಾನಾಬಾದಿ ಬೇಕು. ಅವ್ರಿಗೆ ಮೊದಲೇ 250 ಕೊಡ್ತೀನಿ, ಮತ್ತು ಇವತ್ತು 150 ಕೊಡ್ತೀನಿ. ಬನ್ನಿ ಅವ್ರು ಪರಿಚಯ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಏನದ? ಯಾವೂರಿಂದ ಬಂದಿತ್ತು? ಯಾವ ಥರ? ನಮ್ಮ ಹೆಸರು ಕಾಲ್ಸಾಬ್ ನದಾಪ್ ಅಂತ. ನಾವು ಮುದೋಳ ತಾಲೂಕು ಹಲಗಲಿಯಿಂದ ಬಂದಿದ್ದೀವಿ. ನಮಗೆ 500 ಆಡುಗಳು ಬೇಕಾಗಿದ್ವಿ. NLM ಸ್ಕೀಮ್ದಿಂದ ನಾವು ಅದನ್ನ ಫಾರ್ಮನ್ನ ಮಾಡಿದ್ವಿ. ಅದಕ್ಕೆ ನಮಗೆ 500 ಬೇಕಾಗಿದ್ದು. ಈಗ ಮತ್ತೆ 150 ಕಂಬಳಿ ಹೋದ್ರೆ 150 ಆಡುಗಳನ್ನ ತಗೋದಕ್ಕೆ ನಿಮ್ಮ ಕಡೆ ಬಂದಿದ್ದೀವಿ. ನಮಗೆ ಅದ್ರ ಸಲುವಾಗಿ ನಾ ಏನು ಮಾಡಿದ್ವು? 200 ಇಟ್ಟೀನಿ. 200 ಇದ್ವಿ. ನೀವು ತಂದಿದ್ದು 200ರಲ್ಲಿ ನಾವು ಅಲ್ಲಿ ಯಾವ ಚಲೋ ಅದಾವಲ್ಲ ಅವನ್ನ ಆರಿಸ್ಕೊಂಡು 150ನ ತಗೊಂಡಿದ್ದೀವಿ. ಅವ್ರಿಗೆ ಮನಿತನ ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಮಾಡಿದೀನಿ ಹೇಳ್ಬೇಕು? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಿಮ್ದೇ ಅಲ್ರಿ, ಅದು ಗಾಡಿ ನಮ್ಮ ಫಾರ್ಮ್ ತಕ ಬಂದು ಹಚ್ಚೋದು ಅವ್ರದೇ ಇದೆ ಜವಾಬ್ದಾರಿ. ಅವ್ರ ಮನಿತನ ತಂದು ಕೊಡ್ಬೇಕು, ಜವಾಬ್ದಾರಿ ನಮ್ದೇ. ಸತ್ತು ಹೋಗಿದ್ದು ಏನು ಆಗಿದ್ದು ಪ್ರಾಬ್ಲಮ್ ನಮ್ಮ ಜವಾಬ್ದಾರಿ. ಬಂದು ನಮ್ಮ ಫಾರ್ಮ್ ಅಲ್ಲಿ ಹಚ್ಚುವಷ್ಟು ಪೂರ ಜವಾಬ್ದಾರಿ ಏನೈತೆ. ಆಡುಗಳು ಏನದಾವಲ್ಲ ನಮಗೆ ಯಾವ ಮನಸ್ಸಿಗೆ ಬಂದಾವಲ್ಲ ಅವನ್ನ ನಾವು ಆರಿಸ್ಕೊಂಡು ಗಾಡಿಯಲ್ಲಿ ಲೋಡ್ ಮಾಡಿದ್ದೀವಿ. ಬಂದು ಅವರು ನಮ್ಮ ಫಾರ್ಮ್ನಲ್ಲಿ ಹಚ್ಚುವವರಿಗೂ ಅವ್ರ ಜವಾಬ್ದಾರಿಯಿಂದ ಅವ್ರ ಒಂದು ಇದರಿಂದ ತಂದು ಹಾಕ್ಕೊಡ್ತಾರೆ ನಮಗೆ. ಈ ಥರ ಎಲ್ಲರಿಗೂ ಯಾರಿಗೆ ಈ ಥರ ಬೇಕು ನಮಗೆ ಸಂಪರ್ಕ. ರೈತ ಬಾಂಧವ್ರಿಗೆ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ಸೊ ನೋಡಿ, ಕಾಣ್ತಾ ಇದೆ ಟೋಟಲ್ ಆಗಿ 500 ಉಸ್ಮಾನಿಬಾದ್ ಮೇಕೆಗಳು ತೊಗೊಂಡೋಗಿದ್ದಾರೆ ಅಂತಂದರೆ ಆ ಮುಧೋಳ ಜಿಲ್ಲೆಯ ರೈತರು. ಸೊ ಅಲ್ಲಿ ಅವ್ರದ್ದೇ ಆದ ಒಂದು NLM ಸ್ಕೀಮಲ್ಲಿ ಶೆಡ್ ಮಾಡಿಕೊಂಡು ಟೋಟಲಾಗಿ 500 ಉಸ್ಮಾನಿಬಾದ್ ಪ್ರೆಗ್ನೆನ್ಸಿ ಮೇಕೆಗಳು ತೊಗೊಂಡೋಗಿದ್ದಾರಂತೆ. ಇನ್ನೊಬ್ಬರು ರೈತರು ಏನಂತಂದರೆ ಅವ್ರು 150 ತೊಗೊಂಡೋಗಿದ್ದಾರಂತೆ. ಸೊ ಸುಮಾರು ಜನ ಎಲ್ಲ ಸಾಕಾಣಿಕೆ ಮಾಡೋಕ್ಕೆ ಉಸ್ಮಾನಿಬಾದ್ ತಳಿ ತುಂಬ ಉತ್ತಮ ಅಂತ ಅನ್ಕೊತೀನಿ ನಾನು. ಸೊ ಇದರಲ್ಲಿ 3 ಮರಿ ಕೊಡೋ ಚಾನ್ಸಸ್ ನಿಮಗೆ 90% ಇರುತ್ತೆ. ಇದನ್ನು ಉಳಿದಂತಂತೂ 2 ಮರಿ ಕೊಡುತ್ತೆ ನಿಮಗೆ. ಇನ್ನು ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ, ಥರ್ಡ್ ಪ್ರೆಗ್ನೆನ್ಸಿ. ಸೊ ನೀವು ಯಾವ ಥರ ತೊಗೋತೀರಿ ಆ ಬಜೆಟಲ್ಲಿ ನಿಮ್ಗೆ ಏನಂತಂದರೆ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರದ್ದು ಮೇನ್ಲಿ ಆಗಿ ಸೋಲಾಪುರಿಂದನೇ ಫೋಕಸ್ ಮಾಡ್ತಾಯಿದ್ದಾರೆ. ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತಾರೆ. ಸೊ ನಿಮಗೆ ಯಾವ ಥರ ತಳಿ ಬೇಕಂದರೆ ಫಸ್ಟ್ ಬ್ರೀಡ್ ಬೇಕಾ, ಸೆಕೆಂಡು, ಥರ್ಡು, ಪ್ರೆಗ್ನೆನ್ಸಿ, ನಾನ್ ಪ್ರೆಗ್ನೆನ್ಸಿ, ಕಿಡ್ಸು, ಬ್ರೀಡರು, ಉಸ್ಮಾನಿಬಾದ್ ಅಷ್ಟೇ ಅಲ್ಲ, ನಿಮಗೆ ಶಿರೋಯಿ, ಸೋಜತ್ತು, ಬೀಟಲ್, ಬರ್ಬರಿ ಯಾವ ತಳಿ ಬೇಕಾದನ್ನು ನೋಡಿ. ನಿಮಗೆಲ್ಲನೂ ಲಾಟ್ ಏನಂತಂದರೆ ಫಾರ್ಮಲ್ಲಿ ಬಿಟ್ಟಿರ್ತಾರೆ. ನಿಮಗೆ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡಿ ತೊಗೋಬೇಕು. ರೈತ ಬಂದ್ರಿಗೆ ಅದನ್ನೇ ಹೇಳ್ತೀನಿ ಸರ್. ನಮಗೆ ಅವ್ರು ಚೆನ್ನಾಗಿ ಕೊಡಲ್ಲ ಅಂತ ಅವ್ರು ಹೇಳೋದಕ್ಕಿಂತ ನೀವು ದುಡ್ಡು ಕೊಟ್ಟಿರೋ ಅಂದಮೇಲೆ ಚೆನ್ನಾಗಿರೋ ತೊಗೊಳ್ಳೋದು ನಮ್ಮ ಜವಾಬ್ದಾರಿ ಅದನ್ನು ಅಲ್ವಾ. ಈಗ ನಾನು ವಸ್ತು ಕೊಡ್ತಾ ಇದ್ದೀನಿ, ಒಂದು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಚೆನ್ನಾಗಿರೋ ತೊಗೊಳ್ಳೋದು ನಮ್ಮ ಜವಾಬ್ದಾರಿ. ಹಂಗಾಗಿ ಅವ್ರು ಏನು ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಂಗೆ ಕೊಟ್ಟಿದ್ದಾರೆ, ನಾವು ಹೆಂಗೆ ತೊಗೊಂಡಿವಿ ಅನ್ನೋದು ಇಂಪಾರ್ಟೆಂಟು. ಮತ್ತು ಗ್ಯಾರಂಟಿ ಮೇಕೆಗಳು ನಿಮ್ಮ ಮನೆಗೆ ಬಂದು ತಲುಪೋವರೆಗೂ ಅವ್ರದ್ದೇ ಜವಾಬ್ದಾರಿ ಇರುತ್ತಂತೆ. ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ಈ ತೊಗರಿ ಒಟ್ಟು ಆಗಿರ್ಬೋದು, ಟ್ರೇ ಆಗಿರ್ಬೋದು, ಮೆಡಿಸನ್ ಆಗಿರ್ಬೋದು, ಎಲ್ಲ A to Z ಏನಂತಂದರೆ ನಿಮ್ಗೆ ತಿಳಿಸ್ಕೊಡ್ತಂತ ಹೇಳ್ತಾರೆ. ಓವರಾಲ್ ಇಂಡಿಯಾದಲ್ಲಿ ಏನಂತಂದರೆ ಟಾಪ್ ಟ್ರೇಡರ್ ಅಂತ ಹೇಳ್ಬೋದು ಇವರು. ಕರ್ನಾಟಕ ಅಷ್ಟೇ ಅಲ್ಲ, ಓವರಾಲ್ ಇಂಡಿಯಾದನ್ನು ಎಲ್ಲ ಕಡೆ ಕೊಟ್ಟಿದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ. ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಎಲ್ಲ ಯೂನಿಕ್ ತಳಿ ಇದ್ದಾವೆ. ಸೊ ಬೇಕಾದವ್ರು ಏನಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.